ಬ್ರೇಕಿಂಗ್ ಆಫ್ ಬ್ರೆಡ್. ಬ್ರೇಕಿಂಗ್ ಆಫ್ ಬ್ರೆಡ್ ಅಂದ್ರೆ ರೊಟ್ಟೆ ಮುರಿಯುವುದು. ಇದು ತುಂಬಾ ಮುಖ್ಯವಾದ ಕಾರ್ಯಕ್ರಮ ಸಭೆಯಲ್ಲಿ ನಡೆಯುವುದು. ಅಂದ್ರೆ ಕ್ರಿಸ್ತನ ನಂಬಿ ದೀಕ್ಷಾಸ್ನಾನ ಹೊಂದಿದವರೆಲ್ಲ ಪ್ರತಿ ಭಾನುವಾರ ರೊಟ್ಟೆ ಮುರಿಯೋದಲ್ಲಿ ಸೇರಿ ಬರಬೇಕು. ಇದು ತುಂಬಾ ಮುಖ್ಯವಾದ ವಿಷಯ. ರೊಟ್ಟೆ ಮುರಿಯುವುದರಲ್ಲಿ ಏನಂದ್ರೆ ನಾವು ನೋಡೋದೇನೆಂದ್ರೆ ಆತನ ಶರೀರವೆಂದು ನಾವು ಅದನ್ನು ತಕ್ಕೋಬೇಕು ಅಂತ ಹೇಳ್ತಾನೆ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಯೇಸುವನ್ನು ನೆನೆಸಿಕೊಳ್ಳುವುದಕ್ಕೆ ಇದು ಮಾಡಬೇಕು ನಾವು. ಅದರಿಂದ ಆತನ ಶರೀರವೆಂದು ರೊಟ್ಟೆ ತಕ್ಕೋಬೇಕು. ಆತನ ರಕ್ತವು ನಮಗೋಸ್ಕರ ಸುರಿಸಲ್ಪಟ್ಟದೆ ಸೆಲುಬೆಯಲ್ಲಿ ಅಂತ ಆ ಪಾತ್ರೆಯನ್ನು ನಾವು ತಕ್ಕೊಂಡು ದೇವರನ್ನು ಕ್ರಿಸ್ತನನ್ನು ನೆನೆಸಿಕೊಡುವುದಕ್ಕೆ ತಪ್ಪದೆ ಪ್ರತಿ ಭಾನುವಾರ ಮಾಡಬೇಕು. ಅಂದ್ರೆ ದೇವರು ನಮಗೆ ಎಷ್ಟೋ ಮಾಡಿದನು ಅಂತ ಆತನು ನೆನೆಸಿಕೊಳ್ಳೋದು ನಮ್ಮ ಜೀವನದಲ್ಲಿ ಮೊದಲನೇ ಭಾಗ ಅಂತ ನಾವು ನೋಡ್ತಾ ಇದ್ದೀವಿ. ದೀಕ್ಷಾ ಸ್ನಾನ ಮಾಡಿದ ಒಂದು ಪ್ರತಿಯೊಬ್ಬರು ಅಪೊಸ್ತಲರ ಬೋಧನೆಯಲ್ಲಿ ಸೇರಿ ಬರಬೇಕು. ಎರಡನೇದು ಅನ್ಯೋನ್ಯತೆ, ಸಹೋದರರ ಅನ್ಯೋನ್ಯತೆಯಲ್ಲಿ ಇರಬೇಕು. ಮೂರನೇದು ರೊಟ್ಟಿ ಮುರಿಯೋದ್ರಲ್ಲಿ ಇರಬೇಕು. ನಾಲ್ಕನೇದು ಪ್ರಾರ್ಥನೆಯಲ್ಲಿ ಸೇರಿ ಬರಬೇಕು. ಪ್ರಾರ್ಥನೆ ಅಂದ್ರೆ ಒಂದು ಮಾತು ನಾನು ಹೇಳ್ತೀನಿ. ಪ್ರಾರ್ಥನೆ ಅಂದ್ರೆ ಏನೇನಿದೆ ಪ್ರಾರ್ಥನೆಯಲ್ಲಿ? ಪ್ರಾರ್ಥನೆ ಅಂದ್ರೆ ತಿಮೋಥಿಯ ಬರೆದ ಮೊದಲನೆಯ ಪತ್ರಿಕೆ, ತಿಮೋಥಿಯ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ನಾವು ಹೇಳಿದ್ರೆ, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರೆಯ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಪ್ರಾರ್ಥನೆಯಲ್ಲಿ 4 ಭಾಗಗಳು ಉಂಟು. ನಾವು ಪ್ರಾರ್ಥನೆ ಕುರಿತುದಿದ್ರೆ ಧ್ಯಾನ ಮಾಡಿದ್ರೆ ಇವೆಲ್ಲ ನಾವು ಒಂದೊಂದು ಧ್ಯಾನ ಮಾಡ್ಬೋದು. ಪ್ರಾರ್ಥನೆಯಲ್ಲಿ 4 ಭಾಗ ಇದೆ. ಮೊದಲನೇದು ವಿಜ್ಞಾಪನೆಗಳು, ಪ್ರಾರ್ಥನೆಗಳು, ಮನವಿಗಳು, ಕೃತಜ್ಞತಾ ಸ್ತುತಿಗಳು ನಾವು ಮಾಡಬೇಕು. ಈ 4 ಸೇರಿ ಪ್ರಾರ್ಥನೆಗಳು ಅಂತಾರೆ. ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಅಂದ್ರೆ ಪ್ರಾರ್ಥನೆ ಅಂದ್ರೆ ಒಂದು ಮಾತು ಹೇಳ್ಬೇಕಂದ್ರೆ ದೇವರೊಂದಿಗೆ ನಾವು ಮಾತಾಡೋದು. ವಾಕ್ಯ ಓದುವುದು ಅಂದ್ರೆ ದೇವರ ವಾಕ್ಯ ಓದುವುದು ಅಂದ್ರೆ ದೇವರು ನಮ್ಮೊಂದಿಗೆ ಮಾತಾಡುವುದು. ಅಂದ್ರೆ ಮೊದಲನೇ ಸ್ಥಾನ ದೇವರು ನಮ್ಮೊಂದಿಗೆ ಮಾತಾಡೋದಕ್ಕೆ ಬೆಳಬೇಕು. ಅಂದ್ರೆ ವಾಕ್ಯ ಓದಬೇಕು, ಆಮೇಲೆ ದೇವರೊಂದಿಗೆ ನಾವು ಮಾತಾಡೋದು ಪ್ರಾರ್ಥನೆ. ಈ 2 ಪ್ರತಿಯೊಂದು ವಿಶ್ವಾಸಿ ಅನುಸರಣೆ ಮಾಡಲೇಬೇಕು. ತನ್ನ ಜೀವನದಲ್ಲಿ ಇದು ಒಂದು ಭಾಗವಾಗಿ ಇರಬೇಕು ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಅಂದ್ರೆ ಅನೇಕ ಜನರು ಈ ಕಾಲ ನಾವು ನೋಡಿದ್ರೆ ಸಭೆಯಲ್ಲಿ ಬೋಧನೆ ಮಾಡೋರು ಒಂದು ಹೇಳ್ತಾರೆ, ಏನಂದ್ರೆ ಹಳೆ ಒಡಂಬಡಿಕೆ ಅನೇಕ ಜನರು ಪ್ರಾರ್ಥನೆಯನ್ನು ಉದಾಹರಿಸಿ ಅಂದ್ರೆ ಉದಾಹರಣೆಗಳನ್ನಾಗಿ ತೋರಿಸಿ ಕೊಡ್ತಾರೆ, ಎಕ್ಸಾಂಪಲ್ಸ್ ಹಾಕಿ ಕೊಡ್ತಾರೆ. ಆದ್ರೆ ನಾನೇನ್ ಹೇಳ್ತೇನೆಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಮಾಡಲ್ಪಟ್ಟ ಪ್ರಾರ್ಥನೆಗಳು ಹೊಸ ಒಡಂಬಡಿಕೆಯಲ್ಲಿ ಮಾಡಲ್ಪಟ್ಟ ಪ್ರಾರ್ಥನೆಗಳಿಗೆ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಕಾರಣ ಏನಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಾರಿರಲಿ, ಆದಿಕಾಂಡ ಪುಸ್ತಕದಿಂದ ಮಲಾಕಿ ಗ್ರಂಥದವರೆಗೆ, ಯೇಸುವಿನ ಕಾಲದವರೆಗೇನು ಯಾರು ಪ್ರಾರ್ಥನೆ ಮಾಡಿದ್ರು ದೇವರು 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 ಅಂತ ಪ್ರಾರ್ಥನೆ ಮಾಡಿದಾರ ಬಿಟ್ಟು ತಂದೆಯೇ ತಂದೆಯೇ ಅಂತ ಪ್ರಾರ್ಥನೆ ಮಾಡಿದವರು ಹಳೆ ಒಡಂಬಡಿಕೆಯಲ್ಲಿ ಯಾರು ಇಲ್ಲ. ಆದ್ರೆ ಯೇಸು ಈ ಲೋಕಕ್ಕೆ ಬಂದಾಗ ನಾವು ಪ್ರಾರ್ಥನೆ ಮಾಡುವ ರೀತಿಯನ್ನು ಆತನು ತಿಳಿಸ್ತಾನೆ. ನೀವು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಪರಲೋಕದಲ್ಲಿರುವ ತಂದೆಯೇ ಅಂತ ನಾವು ಕರಿಬೇಕು. ಸೊ ಗಾಡ್ ಈಸ್ ಅವರ್ ಫಾದರ್. ಆತನು ನಮ್ಮ ತಂದೆ. ತಂದೆ ಹತ್ರ ನಾವೇಗೆ ನಡಿಬೇಕು ಅಂದ್ರೆ ವಿಧೇಯರಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು. ತಂದೆಯನ್ನು ತನ್ನ ಮಕ್ಕಳು ಹೇಗೆ ಮಾಡಿ ಕೇಳ್ತಾರೆ, ನಮಗೆ ಬೇಕಾದದ್ದು ನಂಬಿಕೆಯಿಂದ ತಂದೆ ನಮಗೆ ಕೊಡ್ತಾರೆ ಅಂತ ನಂಬಿಕೆ ಹೇಳ್ತಾರೆ. ಇದು ತುಂಬಾ ಮುಖ್ಯವಾದದ್ದು. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಆತನು ನಮಗೆ ಕೊಡಬಲ್ಲವನು, ತಪ್ಪದೆ ಕೊಡ್ತಾನು ಅಂತ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು. ಆವಾಗ ಆತನು ತಂದೆ, ನಾವು ಮಕ್ಕಳು ಅಂತ ಉದ್ದೇಶದಿಂದ ನಾವು ಪ್ರಾರ್ಥನೆ ಮಾಡ್ಬೇಕು. ಇದು ಮುಖ್ಯವಾದ ರೀತಿ ನಾವು ಪ್ರಾರ್ಥನೆ ಮಾಡೋ ರೀತಿ. ಹೊಸ ಮಾಡಬೇಕು ಕ್ರೈಸ್ತರು ಯೇಸು ನಂಬಿ ದೀಕ್ಷಾ ಸ್ನಾನ ಹೊಂದಿದವರು, ಆತನು ನಮ್ಮ ತಂದೆ, ನಾವು ಆತನ ಮಕ್ಕಳು ಅಂತ ಉದ್ದೇಶದಿಂದ ನಮ್ಮ ಪ್ರಾರ್ಥನೆಗಳು ಇರಬೇಕು.
ಅಂದ್ರೆ ತಂದೆ ಮುಂದೆ ನಾವು ಹೇಗೆ ಮಾಡ್ಬೇಕು? ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರ? ಎಂದಿಗೂ ಮಾಡಲ್ಲ. ಮಕ್ಕಳು ಉಪವಾಸ ಇರ್ತಾರ? ಇಲ್ಲ. ನೀವು ಪುಸ್ತಕಗಳು ಬೇಕು, ಅದು ನಿಮಗೇನಾದ್ರೂ ಏನು ಬೇಕಾಗಿದ್ರು ತಂದೆಗೆ, ತಂದೆ ನನಗೆ ಕಾಲೇಜ್ ಫೀಸ್ ಕಟ್ಟಬೇಕು, ಪುಸ್ತಕಗಳು ಬೇಕು, ಅದು ನನಗೆ ಅದು ಬೇಕು, ಇದು ಬೇಕು, ಏನು ಕೇಳಬೇಕಾದ್ರೂ ತಂದೆ ನಾನು ನಿನ್ನ ಕೊಡ್ತೀನಿ ಅಂತ. ಆದ್ರೆ ಕಣ್ಣೀರಿಂದ ಕೇಳಿದ್ರೆ ಕೊಡ್ತಾರ? ಇಲ್ಲಂದ್ರೆ ಕೊಡಲ್ವಾ? ತಂದೆ ಕೊಡುವುದು ಆತನ ಪ್ರೀತಿಯಿಂದ ನಮಗೆ ಕೊಡ್ತಾನ. ನಾವು ಮಾಡೋ ರೀತಿಯಿಂದ ಎಲ್ಲ ಕೊಡೋದು. ಆತನ ಪ್ರೀತಿ ನಮ್ಮ ಮೇಲೆ ಇರೋದ್ರಿಂದ ಆತನ ಕೊಡ್ತಾನ. ಆತನಿಗೆಲ್ಲ ಇರುವುದರಿಂದ ನಮಗೆ ಕೊಡ್ತಾನ. ದೇವರು ಸಮಸ್ತವೂ ಬಲ್ಲವನು, ಸಮಸ್ತವೂ ಗೊತ್ತಿದ್ದವನು, ಸಮಸ್ತವೂ ಮಾಡಬಲ್ಲವನು. ಆದ್ರಿಂದ ದೇವರು ನಮಗೆ ಎಲ್ಲವನ್ನೂ ಕೊಡ್ತಾನೆ ಅಂತ ನಂಬಿಕೆಯಿಂದ ಆತನು ಕೇಳಿದರೆ ಸಾಕು, ಕೊಡುವಂತವನು. ಇದು ತಂದೆಗೆ ಮಕ್ಕಳಿಗಿದ್ದ ಸಂಬಂಧ ರೀತಿ. ನಾವು ದೇವರೊಂದಿಗೆ ಮಾತಾಡೋದು ಅಭ್ಯಾಸ ಮಾಡ್ಕೋಬೇಕು. ಮನೆಯಲ್ಲಿ ಇದ್ದು ತಂದೆಯೊಂದಿಗೆ ಮಾತಾಡದೆ ಇರೋರು ಯಾರು ಇರ್ತಾರೆ? ಯಾರು ಇಲ್ಲ. ಅದೇ ರೀತಿಯಾಗಿ ನಾವು ದೇವರ ಮಕ್ಕಳಾದ ಮೇಲೆ ಆತನೊಂದಿಗೆ ಸಂಬಂಧ, ಪ್ರಾರ್ಥನೆ ಮುಖಾಂತರ ಸಂಬಂಧ, ಆತನೊಂದಿಗೆ ನಾವು ಮಾತಾಡುವುದು, ನಮ್ಮ ವಿಷಯಗಳನ್ನ ಆತನಿಗೆ ತಿಳಿಸುವುದು. ಬೈಬಲ್ ಓದುವುದು ಅಂದ್ರೆ ಆತನ ವಾಕ್ಯವನ್ನು ತಿಳ್ಕೊಳ್ಳೋದು, ಆತನ ಮಾತು ಕೇಳುವುದು. ಆತನ ನಮ್ಮ ಉದ್ದೇಶ, ನಮ್ಮ ವಿಷಯದಲ್ಲಿ ಆತನ ಉದ್ದೇಶ ಏನು ಅಂತ ತಿಳ್ಕೋಬೇಕಾದ್ರೆ ದೇವರು ವಾಕ್ಯ ಓದಬೇಕು. ಈ 4 ಮುಖ್ಯವಾದ ವಿಷಯಗಳು ಯೇಸು ನಂಬಿದ ದೀಕ್ಷಾ ಸ್ಥಾನ ಹೊಂದಿದ ಪ್ರತಿಯೊಬ್ಬರು ಮಾಡ್ಬೇಕ. ಸರಿ, ದೀಕ್ಷಾ ಸ್ಥಾನಕ್ಕೆ ನಾವು ಹೋದ್ರೆ, ಈಗ ನಾವು ದೀಕ್ಷಾ ಸ್ನಾನ ಅಂದ್ರೆ ಮುಳುಗಿಸುವ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಎಲ್ಲ ಸಭೆಗಳವರು ಮುಳುಗಿಸುವ ದೀಕ್ಷಾ ಸ್ನಾನ ಹೊಂದುವುದಿಲ್ಲ. ಅದೇಗೆ ಅಂತ ಹೇಳ್ಬೋದು. ಆದ್ರೆ ನೀವು ಬರೀ ಈ ಬ್ರದರನ್ ಸಭೆ ಅಂತ ಸಭೆಯಲ್ಲಿದ್ದವರಿಗೆ ಮಾತ್ರ ಮುಳುಗುವ ದೀಕ್ಷಾ ಸ್ನಾನ ಕೊಡ್ತಾರೆ. ಆದ್ರೆ ಲೂಥರನ್ ಸಭೆಗೆ ಹೋದ್ರು, CSI ಸಭೆಗೆ ಹೋದ್ರು, CNI ಸಭೆಗೆ ಹೋದ್ರು, ರೋಮನ್ ಕ್ಯಾಥಲಿಕ್ ಸಭೆಗೆ ಹೋದ್ರು, ಈಗ ಲೂಥರನ್ ಸಭೆಗೆ ಹೋದ್ರು, ಅವರು ಮುಳುಗಿಸುವ ದೀಕ್ಷಾ ಸ್ನಾನ ಅವರಲ್ಲಿ ಇಲ್ಲ. ಅವ್ರೇನ್ ಕೊಡ್ತಾರೆ ಅಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಆಸ್ಪರ್ಷನ್ ಅಂತಾರೆ. ಆಸ್ಪರ್ಷನ್ ಅಂದ್ರೆ ಸ್ಪ್ರಿಂಕ್ಲಿಂಗ್. ನೀರು ತಕೊಂಡು 3 ಸಲ ಅವ್ರ ಮೇಲೆ, ತಲೆ ಮೇಲೆ, ಚಿಕ್ಕ ಮಕ್ಕಳ ತಲೆ ಮೇಲೆ 3 ಸಲ ತಂದೆ ಹೆಸರಿನಲ್ಲಿ, ಮಗನ ಹೆಸರಿನಲ್ಲಿ, ಪವಿತ್ರಾತ್ಮ ಹೆಸರಿನಲ್ಲಿ ನಿನಗೆ ದೀಕ್ಷಾ ಸ್ನಾನ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. 3 ಸಾರಿ ಸಿಮರಿಸ್ತಾರೆ. ದಟ್ ಇಸ್ ಕಾಲ್ಡ್ ದೀಕ್ಷಾ ಸ್ನಾನ ಅವರ ಉದ್ದೇಶದಲ್ಲಿ. ಅದು ಬೈಬಲ್ನಲ್ಲಿ ಇಲ್ಲ. ದೀಕ್ಷಾ ಸ್ನಾನ ಅಂದ್ರೆ ನೀವು ಮುಳುಗಿಸುವುದು. ಇವರು ಸಿಮರಿಸುವುದಲ್ಲಿಂದ ಬಂತು, ಅವ್ರು ಮಾಡ್ತಾರೆ. ಎರಡನೇ ಆಧಾರ ಇದೆ, ಎಣ್ಣೆ ದೀಕ್ಷಾ ಸ್ನಾನ ಇದೆ. ಅದೇನಂದ್ರೆ ಇಂಗ್ಲಿಷ್ ನಲ್ಲಿ ಎಫ್ಯೂಷನ್ ಅಂತಾರೆ. ಎಫ್ಯೂಷನ್ ಅಂತ, ಅದು ಎಫೋಸಿಯೋ ಅಂತ ಲ್ಯಾಟಿನ್ ಪದದಿಂದ ಬಂತು. ಎಫ್ಯೂಷನ್ ಅಂದ್ರೆ ಸುರಿಸುವುದು. ಆ ನೀರನ್ನು ಅವ್ರ ಮೇಲೆ, ತಲೆ ಮೇಲೆ ಸುರಿಸುವುದು. ಚಿಕ್ಕ ಮಕ್ಕಳು ನೋಡ್ತೇವೆ ನಾವು, ಅವರು ತಲೆ ಕೆಳಗಡೆ ಒಂದು ಎಡಗೈ ಇಡ್ತಾರೆ, ಬಲಗೈಯಿಂದ ನೀರು ತಕೊಂಡು ಅವ್ರ ತಲೆ ಮೇಲೆ ಹಾಕ್ತಾರೆ, ಸುರಿಸ್ತಾರೆ, ನೀರು ಸುರಿಸ್ತಾರೆ. ತಂದೆಯ ಹೆಸರಿನಲ್ಲಿ, ಮಗನ ಹೆಸರಿನಲ್ಲಿ, ಪವಿತ್ರ ಆತ್ಮನ ಹೆಸರಿನಲ್ಲಿ ನಿನಗೆ ದೀಕ್ಷಾ ಸ್ನಾನ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆ ದೀಕ್ಷಾ ಸ್ನಾನ ಮಾಡದೇ ಇದ್ರೆ ಆ ಮಕ್ಕಳು ಸತ್ರೆ ಸಮಾಧಿಯಲ್ಲಿ, ಪೆಟ್ಟಿಗೆಯಲ್ಲಿ ಇಟ್ಟು ಸಮಾಧಿ ಮಾಡಲ್ಲ ಅವರು. ಎಲ್ಲ ಸಿದ್ಧಾಂತ ಅವ್ರು ಮಾಡ್ಕೊಂಡಿದ್ದಾರೆ. ದಟ್ ಇಸ್ ಕಾಲ್ಡ್ ಎಫ್ಯೂಷನ್ ಅಂತ, ಪೋರಿಂಗ್, ನೀರನ್ನು ಸುರಿಸುವುದು. ಅವ್ರ ತಲೆ ಮೇಲೆ ನೀರು ಸುರಿಸಿ ದೀಕ್ಷಾ ಸ್ನಾನ ಅಂತ ಹೇಳ್ತಾರೆ. ದೇವರ ವಾಕ್ಯಕ್ಕೆ ಸಂಬಂಧಿಸಿದಲ್ಲ. 3ನೇದಿದೆ, ಅದೇ ಇಮ್ಮರ್ಷನ್ ಅಂದ್ರೆ ಮುಳುಗಿಸುವುದು. ಇದನ್ನೇನಂತ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಕ್ರೀಡೋ ಬ್ಯಾಪ್ಟಿಸಮ್ ಅಂತಾರೆ. ಕ್ರೀಡೋ ಅಂದ್ರೆ ಬಿಲೀವರ್, ಲ್ಯಾಟಿನ್ ನಲ್ಲಿ ಬಿಲೀವರ್ ಅಂತ. ಬಿಲೀವರ್ಸ್ ಬ್ಯಾಪ್ಟಿಸಮ್. ಇಮ್ಮರ್ಷನ್ ಅಂದ್ರೆ ಯೇಸು ನಂಬಿದವರ ದೀಕ್ಷಾ ಸ್ನಾನ. ಇದು ಒಂದೇ ನಿಜವಾದ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ದೀಕ್ಷಾ. ನಾವು ಸಲ ಹೇಳಿದ್ವಿ, ಕಂಚುಕಿ ಇದ್ರೆ ಕಂಚುಕಿ ಫಿಲಿಪ್ ಇಬ್ಬರು ನೀರಿನೊಳಗೆ ಹೋದರು, ಆಮೇಲೆ ನೀರಿನಿಂದ ಹೊರಗಡೆ ಬಂದರು ಅಂತ ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯ ನೀವು ಓದಬಹುದು. ನಂಗೆ ಸಮಯ ಮುಗೀತು, ಅದರಿಂದ ಜಾಸ್ತಿ ಹೇಳಕ್ಕಾಗಲ್ಲ. ಅವರು ನೀರಿನೊಳಗೆ ಹೋದರು, ನೀರಿನಿಂದ ಹೊರಗೆ ಬಂದರು ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ಅವ್ರ ನೀರಿನಲ್ಲಿ ಮುಳುಗಿಸಿ ದೀಕ್ಷಾ ಸ್ನಾನ ಕೊಟ್ಟರು.
ಆದ್ರೆ ಈ ಚಿಮಿರಿಸುವರು ಅದು ಇದೇನು ಸ್ಪ್ರಿಂಕ್ಲಿಂಗ್ ಮಾಡೋರು ಏನ್ ಹೇಳ್ತಾರೆ ಗೊತ್ತಾ, ಅದು ನಡೆದಿದ್ದು ಅರಣ್ಯದಲ್ಲಿ ನೀರು ಇರೋದಿಲ್ಲ, ಓಯಾಸಿಸ್ ಅಂತ ಚಿಕ್ಕ ಚಿಕ್ಕ ಕೆರೆಗಳಿರ್ತವೆ, ಅದನ್ನ ಮನುಷ್ಯನು ಮುಳುಗುವಷ್ಟು ನೀರು ಇರಲ್ಲ. ಅದರಿಂದ ಒಂದು ಪಾತ್ರದಲ್ಲಿ ನೀರು ತಂದು ತಲೆ ಮೇಲೆ ಹೋಯಿಸಿ ನೀನ್ ದೀಕ್ಷಾಸ್ನಾನ ಆಯ್ತು ಅಂತ ಫಿಲಿಪ್ಪನ್ ಕಲ್ಸಿರ್ಬೋದು ಅಂತ ಅವ್ರು ಬರ್ಕೊಂತಾರೆ. ಆದ್ರೆ ದೇವ್ರ ವಾಕ್ಯ ಏನೈತೆ ಅಂದ್ರೆ ಅವ್ರಿಬ್ಬರು ನೀರಿನೊಳಗೆ ಹೋದರು, ನೀರು ಹೊರಗಡೆ ಬಂದರು ಅಂತ ಕರೆಕ್ಟ್ ಆಗಿ ದೇವರ ವಾಕ್ಯದಲ್ಲಿ ಬರ್ತದೆ. ಇನ್ನೊಂದು ತಪ್ಪು ಹೇಳ್ತಾರೆ ಅವ್ರು, ಏನಂದ್ರೆ 16ನೇ ಅಧ್ಯಾಯ ಸೆರೆ ಯಜಮಾನನಿಗೆ ಅವ್ರ ಕುಟುಂಬದವರಿಗೆ ದೀಕ್ಷಾ ಸ್ನಾನ ಮಾಡಿಸಿದ್ರು ಅಂತ ಪೌಲನ ಕುರಿತು ಅಲ್ಲಿ ಬರೆದಾರೆ. ಮನೆಯವರೆಲ್ಲ ದೀಕ್ಷಾ ಸ್ನಾನ ಮಾಡ್ಕೊಂಡ್ರೆ ಮಕ್ಕಳು ಮಾಡ್ಕೊಡಲ್ಲ ಅಂತ ಅವ್ರು ಹೇಳಿ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಟ್ಟಿದ್ದಾನೆ ಪೌಲು. ಮಕ್ಕಳನ್ನ ಮುಳುಗಿಸಿದ್ರೆ ಸತ್ತೋಗಲ್ಲ ಅವರು ನೀರಿನಲ್ಲಿ, ಅದರಿಂದ ಅವ್ರಿಗೆ ಚಿಮ್ರಿಸಿ ದೀಕ್ಷಾ ಸ್ನಾನ ಮಾಡಿದರು, ಅದು ರೈಟು ಅಂತ ಹೇಳ್ತಾರೆ. ಆದ್ರೆ ಬೈಬಲ್ನಲ್ಲಿ ಏನ್ ಬರೆದಂದ್ರೆ ಅವರು ಮನೆ ಮಂದಿ ಎಲ್ಲ ಅಂದ್ರೆ ಮಕ್ಕಳನ್ನು ಮಾಡ್ಕೊಂಡ್ರ ಅಂತ ಮಾತು ಅಲ್ಲಿ ಬರ್ದಿಲ್ಲ. ನಂಬಿದವರಿಗೆ ದೀಕ್ಷಾ ಸ್ನಾನ ಕೊಡ್ತಾರೆ ಬಿಟ್ಟು ಮಕ್ಕಳು ಹೇಗೆ ನಂಬುತ್ತಾರೆ? ನಂಬಕ್ಕಾಗಲ್ಲ. ಅದರಿಂದ ನಂಬಿದವರಾದ ದೊಡ್ಡವರಿಗೆ ಮಾತ್ರ ದೀಕ್ಷಾ ಸ್ನಾನ ಮಾಡ್ತಾರೆ ಬಿಟ್ಟು ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡಬೇಕಾಗಿಲ್ಲ. ಅವರು ನಂಬಿದ್ರೆ ರಕ್ಷಣೆ ಹೊಂದಬೇಕು, ನಂಬಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನಕ್ಕೆ ಪಡ್ತಬೇಕು, ಅಷ್ಟುವರೆಗೆ ದೀಕ್ಷಾ ಸ್ನಾನ ಅವ್ರಿಗಿಲ್ಲ. ಇದು ದೇವರ ವಾಕ್ಯ ತೋರಿಸುದು. ಅದರಿಂದ ಮುಳುಗಿಸುವುದು ಬಿಟ್ಟು ಬೇರೆ ತರ ಮಾಡುವ ಯಾವ ದೀಕ್ಷಾ ಸ್ನಾನಗಳು ವಾಕ್ಯಾನುಸಾರವಾಗಲ್ಲ. ಬರೀ ದೀಕ್ಷಾ ಸ್ನಾನ ಮಾಡು ಮುಳುಗಿಸೋದ್ರಲ್ಲೇ ಇನ್ನೊಂದು ಬಂಕರ ಇದೆ. ಅದೇನ್ ಮಾಡ್ತಾರೆ ಗೊತ್ತಾ, ತಂದೆ ಹೆಸರಿನಲ್ಲಿ ಮುಳುಗಿರಿ ಅಂತ ಅವನ್ನೇ ಮುಳುಗಿ ಅಂತ ಹೇಳ್ಬಿಡ್ತಾರ. ಆಮೇಲೆ ಹೇಳಿ ಅಂತಾನ, ಮತ್ತೆ 2ನೇ ಸಲ ಮಗನ ಹೆಸರಿನಲ್ಲಿ ಮುಳುಗಿರಿ ಅಂತಾನೆ, ಮತ್ತೆ 3ನೇ ಸಲ ಹೇಳಿ, ಮತ್ತೆ 2ನೇ ಸಲ ಹೇಳಿ ಅಂತಾನ, ಮತ್ತೆ 3ನೇ ಸಲ ಪವಿತ್ರಾತ್ಮ ಹೆಸರಿನಲ್ಲಿ ಮುಳುಗಿರಿ ಅಂತಾನ. ಅದೇ 3 ಸಲ ಮುಳುಗಿಸಿ ಏಳ್ಸ್ತಾನೆ. ಇದು ವಾಕ್ಯಾನುಸಾರ ಅಲ್ಲ. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಒಂದೇ ಸಲ ದೀಕ್ಷಾ ಸ್ನಾನವು ಒಂದೇ. ಏನ್ತಾನೆ ಅಂದ್ರೆ ದೀಕ್ಷಾ ಸ್ನಾನವು ಒಂದೇ. ನೋಡಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಇಲ್ಲೇನಂದ್ರೆ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ಸೇರಿಸಿಕೊಳ್ಳುವ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಆಮೇಲೆ ಭರವಸೆಯು ಒಂದೇ, ಸ್ನಾನ ದೀಕ್ಷಾ ಒಂದೇ. ಅಂದ್ರೆ ದೀಕ್ಷಾ ಸ್ನಾನವು ಒಂದೇ, ಕರ್ತನು ಒಬ್ಬನೇ. 3 ಸಲ ಮುಳುಗಿ ಸೇರಿಸೋದು ದೀಕ್ಷಾ ಸ್ನಾನ ವಾಕ್ಯ ಅಲ್ಲ, ವಾಕ್ಯಾನುಸಾರ ಅಲ್ಲ. ದಯಮಾಡಿ ನೀವು ಈ ಸಭೆಯಲ್ಲಿದ್ರೆ ಹೇಳ್ಬೋದು, ಆದ್ರೆ ಬೇರೆ ಕಡೆ ಹೋದ್ರೆ ಇವೆಲ್ಲ ಅಲ್ಲ. ಇನ್ನೊಂದು ಪ್ರಶ್ನೆ ಉಂಟಾಗುತ್ತೆ. ರೋಮನ್ ಕ್ಯಾಥಲಿಕ್ ಸಭೆ ಅವರು ರೊಟ್ಟಿ ಮುರಿತಾರೆ, ಅದ್ರಲ್ಲಿ ನಾವು ಒಂದು ವೇಳೆ ಆ ಸಭೆಗೆ ಹೋಗಿ ರೊಟ್ಟಿ ಮುರಿಯಬಹುದಾ ಅಂತ ನೀವು ಪ್ರಶ್ನೆ ಕೇಳ್ಬೋದು. ನಾವು ನೋಡಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಸಭೆಯಲ್ಲಿ ಸೇರಿ ಬಂದವರು ಯಾರು ರೊಟ್ಟಿ ಮುಟ್ಟುಕೊಂಡು ರೊಟ್ಟಿ ಮುರಿಯೋದಕ್ಕೆ ಅಧಿಕಾರ ಇಲ್ಲ ಅಂತ ಮೊದಲನೇ ಪಾಯಿಂಟ್. ಯಾಕೆಂದ್ರೆ ದೊಡ್ಡ ಬಿಷಪ್ನು, ಆ ಸಭೆಯಲ್ಲಿದ್ದ ದೊಡ್ಡ ಬಿಷಪ್ನು ಅಥವಾ ದೊಡ್ಡ ಪಾಸ್ಟರ್, ರೈಟ್ ರೆವರೆಂಡ್ ಯಾರು, ಅವನು ಮಾತ್ರ ರೊಟ್ಟಿ ಮುರಿದು ಪ್ರೇಯರ್ ಮಾಡಬೇಕು ಅಂತ. ಯಾಕೆಂದ್ರೆ ಅವನು ರೊಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿದಾಗ ರೊಟ್ಟಿ ಕೆಳಗಡೆ ಏಸು ಬಂದು ಆ ರೊಟ್ಟಿ ಏಸು ಆಗಿಬಿಡ್ತಾನೆ ಅಂತ. ಈಗ ರೊಟ್ಟಿ ಅಲ್ಲ, ಅದು ಏಸು ದೇಹ ಆಗಿಬಿಡ್ತಾನೆ. ದಟ್ ಇಸ್ ಕಾಲ್ಡ್ ಇನ್ ಇಂಗ್ಲಿಷ್ ಟ್ರಾನ್ಸ್ಸಬ್ಸ್ಟಾನ್ಸಿಯೇಷನ್ ಅಂತ. ಟ್ರಾನ್ಸ್ಸಬ್ಸ್ಟಾನ್ಸಿಯೇಷನ್ ಅಂದ್ರೆ ರೊಟ್ಟಿ ಅಲ್ಲ, ಅದು ಏಸು ದೇಹ ಆಗಿಬಿಡ್ತದೆ. ಅದಕ್ಕೆ ಅವರು ಬಾಯಲ್ಲಿ ಇಡ್ತಾ ಇದೆ, ಕೆಳಗಡೆ ಬಿಡ್ತದೆ ಅಂತ ಹೇಳಿ ಒಂದು ಸಾಸರಿ ಇಡ್ತಾರೆ ಬಾಯಿ ಮುಂದೆ. ಯಾಕೆ? ಏಸು ದೇಹ ಅದು ಅಂದ್ರೆ ಯೇಸು ಪ್ರತಿ ಭಾನುವಾರ ಅವರು ಯೇಸುವನ್ನು ಸಿಲಿಬೆಯಾಗಿ ಸಾಯಿಸ್ತಾರೆ, ಆ ದೇಹವನ್ನು ಅವ್ರು ತಿಂತಾರೆ ಅಂತ ಅರ್ಥ ಅವ್ರ ಭಾಷೆದಲ್ಲಿ. ಅದು ತುಂಬಾ ತಪ್ಪು. ಒಂದೇ ಸಲ ಆತನು ಮರಣ ಹೊಂದಿದ್ದಾನೆ, ಮತ್ತೆ ಅಲ್ಲ. ಅದರಿಂದ ದೇವರ ವಾಕ್ಯ ಪ್ರಕಾರ ಆತನು ನೆನೆಸಿಕೊಳ್ಳೋ ತಿನ್ನುವ ರೊಟ್ಟಿ ಮಾತ್ರ, ಅದು ಬಿಟ್ಟು ಯೇಸು ದೇಹ ಆಗೋದಿಲ್ಲ. ಆದ್ರೆ ಲೂಥರನ್ ಸಭೆಯವ್ರು ಏನ್ ಮಾಡಿದಾರೆ, CSC ಸಭೆಯವ್ರು ಏನ್ ಮಾಡಿದಾರೆ ಅಂದ್ರೆ, ಯೇಸು ದೇಹ ಆಗಲ್ಲಪ್ಪ, ಆದ್ರೆ ಆ ಬಿಷಪ್ ಪ್ರಾರ್ಥನೆ ಮಾಡಿದಾಗ ಏಸು ಕೆಳಗಡೆ ಬಂದ್ಬಿಡ್ತಾನಂತ, ರೊಟ್ಟಿಗೆ ಏಸು ಅಂಟಿಕೊಂಡಿರ್ತಾನಂತ.
That is called consubstantiation. That is transubstantiation. This consubstantiation ಅಂದ್ರೆ ಯೇಸು ರೊಟ್ಟಿಗೆ ಅಂಟಿಕೊಂಡಿರ್ತಾನೆ. ನೀವು ತಿನ್ನುವುದು ರೊಟ್ಟಿ ಒಂದಲ್ಲ, ಯೇಸುವನ್ನು ತಿಂತಾರೆ ನೀವು ಅಂತ ಲೂಥರನ್ ಸಭೆಯವರು, ಸೇಸೆ ಸಭೆ ಇರ್ತಾರೆ. ದೇವರ ವಾಕ್ಯದಲ್ಲಿ ಅದು ಹೇಳಲ್ಲ. ಅದು ಯೇಸುವನ್ನು ನೆನೆಸಿಕೊಳ್ಳುವುದಕ್ಕೆ ತಿನ್ನುವ ರೊಟ್ಟಿ ಮಾತ್ರ. ಇದು ದೇವರ ವಾಕ್ಯ ಹೇಳ್ತದೆ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೆ ಇದನ್ನು ಮಾಡಿರಿ ಅಂತ ಹೇಳಿದಾನೆ ಬಿಟ್ಟು ಯೇಸು ದೇಹನ ಅಂತ ತಿನ್ನುವುದಿಲ್ಲ. ತುಂಬಾ ತಪ್ಪು. ದೇವರ ವಾಕ್ಯಕ್ಕೆ ವಿರುದ್ಧವಾದ ಬೋಧನೆ ಅದು. ಅದರಿಂದ ಬೇರೆ ಸಭೆಗೆ ಹೋಗಿ ದ್ರಾಕ್ಷಾರಸ ಕುಡಿಯೋದು ಅಥವಾ ರೊಟ್ಟೆ ಮುರಿಯೋದು ವಾಕ್ಯಾನುಸಾರ ಅಲ್ಲ. ಅದು ನಾವು ತಿಳ್ಕೋಬೇಕು. ಇನ್ನು ಹೇಳ್ತಾರೆ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಹೊಂದಿರಿ ಅಂತ ಯೇಸು ಹೇಳಿದನಂತ ನಾವು ಓದುವಾರ ತಿಳ್ಕೊಂಡಿದ್ದೀವಿ. ಆದ್ರೆ ಅನೇಕ ಜನರು ಈ ಕಾಲದಲ್ಲಿ ಅನೇಕ ಸಭೆ ಪಂಗಡಗಳವರು ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾರೆ. ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾ ಇಲ್ಲ. ಯೇಸುವಿನ ಹೆಸರಿನಲ್ಲಿ ಮಾತ್ರ ದೀಕ್ಷಾ ಸ್ನಾನ ಮಾಡ್ತಾರೆ. ಅದು ಏನು ಅಂದ್ರೆ ಅದಕ್ಕಂತ ಅವ್ರು ತೋರಿಸ್ತಾರೆ. ಏನ್ ಮಾಡ್ತಾರೆ ನೋಡಿ, ಅಪೊಸ್ತಲರ ಕುಚ್ಚಗಳಲ್ಲಿ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿದ ಉಂಟು ನೋಡಿ. ಅಪೊಸ್ತಲರ ಕುಚ್ಚ 10ನೇ ಅಧ್ಯಾಯ 48ನೇ ವಚನ. 10ನೇ ಅಧ್ಯಾಯ 48ನೇ ವಚನ. ಅಲ್ಲೇನ್ ಬರ್ತಾರೆ? 47ನೇ ವಚನ ಹಾಗೆಯೇ ಪವಿತ್ರಾತ್ಮವರನ್ನು ಹೊಂದಿದ, ನಮ್ಮ ಹಾಗೆಯೇ ಪವಿತ್ರಾತ್ಮವರನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾ ಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೆ ಎಂದು ಹೇಳಿ ಅವರಿಗೆ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟೆನು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡರು. ಯಾರು? ಕೊರ್ನೇಲಿ ಮನೆತನದವರು. ಮತ್ತೆ ಅದೇ ರೀತಿ ನಾವು ಒಂದು ಸಭೆ ಹೇಳ್ತಾರೆ, ಅದನ್ನು ಒನ್ನೆಸ್ ಪೆಂತೆಕೋಸ್ತಲ್ ಅಂತ ಒಂದು ಸಭೆ ಇದೆ. ಅವ್ರು ಹೇಳ್ತಾರೆ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಬಾರ್ದು. ಕಾರಣ ಅಂದ್ರೆ ಅಪೊಸ್ತಲರು ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡೋದು. ಇನ್ನೊಂದು 19ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ಬೋದು. 5ನೇ ವಚನದಲ್ಲಿ ನೋಡ್ಬೋದು. 19ನೇ ಅಧ್ಯಾಯ ಅಪೊಸ್ತಲರ ಕುಚ್ಚ 5ನೇ ವಚನದಲ್ಲಿ ಪೌಲನ ಹೇಳ್ತಾನೆ, ಅವರು ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿದರು ಅಂತ. ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿ ಮತ್ತೆ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದಂತೆ ಇಳುವಲ್ಲ ಅಪೊಸ್ತಲರು ಇವ್ರು 2 ಸಲ ಅಂತ ಪ್ರಶ್ನೆ ಬಂದಾಗ ನಾವೇನಿದ್ರೆ ನಾವು ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡ್ಬೇಕು. ಇವ್ರೇನು ಈ ಸಭೆಯವರು ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡ್ತಾನ್ರಿ, ನಾನೇ ನೀವು ಪ್ರಶ್ನೆ ಕಾಲ್ಬೋದು. ಇಲ್ಲಿ ನಾವು ನೋಡೋದಾದ್ರೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡವರೆಲ್ಲ ಹೊಜ್ಜರ ಗುಂಪುಗೆ ಸೇರಿದವರು. ಅವರು ತಂದೆಯನ್ನು ನಂಬಿದರು, ಯೆಹೋವ ದೇವರನ್ನು ನಂಬಿದವರೇ, ಪವಿತ್ರಾತ್ಮ ವರವನ್ನು ಹೊಂದಿದವರೇ. ಆದ್ರಿಂದ ಅವರು ಯೇಸುವನ್ನೇ ತಿಳ್ಕೊಂಡಿಲ್ಲ. ಆದ್ರಿಂದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಅವ್ರಿಗೆ ಮಾಡಿಸಿದ್ರು ಬಿಟ್ಟು ಯೇಸು ಹೇಳಿದ್ದು ಮಾತು ಅಲ್ಲ, ನಾವು ಸ್ವಂತವಾಗಿ ಮಾಡ್ತೀವಿ ಅಂತ ಮಾಡಿದವರಲ್ಲ. ಅದು ಅವತ್ತು ಅವ್ರ ತಂದೆಯನ್ನು ನಂಬಿದವರು, ಪವಿತ್ರಾತ್ಮವರವನ್ನು ಹೊಂದಿದರು. ಕೊರ್ನೇಲಿ ಮನೆದವರೆಲ್ಲ ಪವಿತ್ರಾತ್ಮವರವನ್ನು ಹೊಂದಿದವರು. ಅಷ್ಟೇ ಅಲ್ಲ, 19ನೇ ಅಧ್ಯಾಯದಲ್ಲಿ ಯೋಹಾನನ ದೀಕ್ಷಾ ಸ್ನಾನ ಹೊಂದಿದವರು. ಆವಾಗ ಅವರಿಗೆ ತಂದೆ ಹೆಸರು ಗೊತ್ತು, ಪವಿತ್ರಾತ್ಮ ಹೆಸರು ಅವ್ರಿಗೆ ಗೊತ್ತಿದೆ. ಆದ್ರೆ ಯೇಸುವಿನ ಹೆಸರಿನಲ್ಲಿ ಅವ್ರು ದೀಕ್ಷಾ ಸ್ನಾನ ಮಾಡಿಸಿದ್ದಾರೆ. ಆದ್ರಿಂದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಅದು ಬೇರೆ ಪ್ರತ್ಯೇಕವಾಗಿದ್ದು. ಈ ಕಾಲ ಅನ್ಯ ಜನರಾದ ನಾವು ತಂದೆ ಯಾರು? ನಮಗೆ ಅನ್ಯರಿಗೆ ತಂದೆ ಯಾರು ಇಲ್ಲ. ಯೆಹೋವನ ಅಂತ ತಂದೆ ಅಂದ್ರೆ ನಂಬಲ್ಲ. ನಾವು ಅನ್ಯ ಜನರು, ನಮಗೆ ತಂದೆ ತಾಯಿ ಇಲ್ಲ, ನಾವು ಪವಿತ್ರಾತ್ಮ ಇಲ್ಲ, ಯೇಸು ಇಲ್ಲ, ಯಾರು ಗೊತ್ತಿಲ್ಲ ಅಂತಾರೆ. ಅನ್ಯ ಜನರಾದ ನಾವು ತಂದೆಯ ಹೆಸರಿನಲ್ಲಿ, ಮಗನ ಹೆಸರಿನಲ್ಲಿ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಹೊಂದಬೇಕು. ಅದುವೇ ಸೇರಿದ ಮಾತು. ಅದರಿಂದ ದೀಕ್ಷಾ ಸ್ನಾನ ಬೇರೆಯವರು ಕೊಡುದು ರೈತಾ, ದೇವರ ವಾಕ್ಯ ಹೇಳುದು ರೈತಾ ಅಂತ ನಾವು ತಿಳ್ಕೊಂಡ್ರೆ, ದೇವರ ವಾಕ್ಯದಲ್ಲಿ ಬರೆದಿದ್ದು ಇದರ ಪ್ರಕಾರ ನಾವು ದೀಕ್ಷಾ ಸ್ನಾನ ಹೊಂದಬೇಕು ಬಿಟ್ಟು ಬೇರೆ ತರ ಅಲ್ಲ. ಬೇರೆಯವರು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡೋದಕ್ಕೆ ಈ ಆಧಾರಗಳು ನಿಮ್ಮ ಹತ್ರ ಇರಬೇಕು. ಈ ವಾಕ್ಯವು ನೀವು ಚೆನ್ನಾಗಿ ಓದಿ ಇದರ ಪ್ರಕಾರ ನೀವು ಜೀವಿಸುವುದಾದ್ರೆ, ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸುವುದಾದ್ರೆ ಎಂತ ಪ್ರಶ್ನೆಗಳು ಬಂದರೂ ನಾವು ಉತ್ತರ ಕೊಡೋದಕ್ಕೆ ಆಧಾರ ಇರುತ್ತೆ. ಅದರಿಂದ ಇಂಥ ದೇವರ ವಾಕ್ಯವನ್ನು ನಂಬಿ
ದೀಕ್ಷಾ ಸ್ನಾನ ಹೊಂದಿ ಧೈರ್ಯವಾಗಿ ಆತನಲ್ಲಿ ಸೇರಿ. ನಾನು ಈ ಅಪೋಸ್ತಲರು ಆ ದಿನದಲ್ಲಿ ದೀಕ್ಷಾ ಸ್ನಾನ ಮಾಡಿದವರಿಗೆ ಹೇಳಿದ 4 ಮಾತೇನೆಂದ್ರೆ, ಅವರು ಅಪೋಸ್ತಲರ ಬೋಧನೆಯನ್ನು ಕೇಳುವರಾಗಿದ್ದಾರೆ, ಅನ್ಯೋನ್ಯತೆಯಲ್ಲಿ ಸಹೋದರರ ಅನ್ಯೋನ್ಯತೆಯಲ್ಲಿದ್ದಾರೆ. 3ನೇದು, ಅವರು ಪ್ರಾರ್ಥನೆಯಲ್ಲಿದ್ದಾರೆ, ರೊಟ್ಟಿ ಮುರಿಯುವುದರಲ್ಲಿದ್ದಾರೆ. 4ನೇದು, ಪ್ರಾರ್ಥನೆಗಳಲ್ಲಿ ಸೇರಿ ಬಂದ್ರ. ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕಂತ ಇದ್ದವರೆಲ್ಲ ಈ 4 ವಿಷಯಗಳಲ್ಲಿ ಎಡಬಿಡದೆ ಇರಬೇಕೆಂದು ದೇವರು ವಾಕ್ಯದ ಮುಖಾಂತರ ನಮಗೆ ಎಚ್ಚರಿಕೆ ಕೊಡುವರಾಗಿದ್ದಾನೆ. ದೇವರು ತನ್ನ ವಾಕ್ಯವನ್ನು ಆಶೀರ್ವದಿಸಲಿ.